ನಿರಾಶ್ರಿತರ ಕೇಂದ್ರದಲ್ಲಿದ್ದಂತಹ ಅಕ್ರಮ ವಿದೇಶಿ ವಲಸಿಗರು ಪರಾರಿಯಾಗಿರುವಂತಹ ಘಟನೆ. ನೈಜೀರಿಯಾ, ಉಗಾಂಡ, ಕೀನ್ಯಾ, ಬಾಂಗ್ಲಾದ ಅಕ್ರಮ ವಲಸಿಗರಿವರು. ಉಗಾಂಡ, ನೈಜೀರಿಯಾದ 4 ಮಹಿಳೆಯರು ಎಸ್ಕೇಪ್ ಆಗಿದ್ದಾರೆ. ತೋಪಿಷ್ಟ, ನಗವ, ಸಫೀನಾ ಮತ್ತು ಪಿತೀನಾ ಈ 4 ಮಹಿಳೆಯರು ಉಗಾಂಡ, ನೈಜೀರಿಯಾದವರು ಪರಾರಿಯಾಗಿದ್ದು ಕೊತ್ತನೂರಿನ ನಿರಾಶ್ರಿತ ಕೇಂದ್ರದಲ್ಲಿದ್ದರು ಈ ಅಕ್ರಮ ವಲಸಿಗರು. ಈ ಕಟ್ಟಡದ 2ನೇ ಅಂತಸ್ತಿನ ಕಿಟಕಿಯ ಗ್ರಿಲ್ ಮುರಿದು ಪರಾರಿಯಾಗಿದ್ದಾರೆ. ಮೇ 11ಕ್ಕೆ ಬೆಳಗ್ಗೆ 3 ಗಂಟೆ ಸುಮಾರಿಗೆ ಇಲ್ಲಿಂದ ಎಸ್ಕೇಪ್. ಪೊಲೀಸ್ ಬಿಗಿ ಭದ್ರತೆ ಇರುತ್ತೆ. ಇಷ್ಟಾಗಿಯೂ ಈ 4 ಮಹಿಳೆಯರು ಎಸ್ಕೇಪ್ ಆದದ್ದು ಹೇಗೆ? ಅಕ್ರಮ ವಲಸಿಗರನ್ನ ಈ ರೀತಿ ಎಫ್ಐಆರ್ನಲ್ಲಿ ಇರಿಸಲಾಗುತ್ತೆ. ಅವರು ಪರಾರಿಯಾಗಿದ್ದಾರೆ. Fighting like a prostitute children. Huh? By emergency like this, okay? Sir, food ಜಾಸ್ತಿ ಆಯ್ತು ಸರ್ ಇವ್ರ ಕೆಲಸ ಮಾಡ್ಕೊಳ್ಳಿ. ಬಾಚ್ರಿ ಇಲ್ಲ ಗನ್ ಅಂತ ಫೈರ್ ಮಾಡಿ. I thought I would fire you. Take the gun and fire them bastards. ಇಲ್ಲ ಫೈರ್ ಮಾಡಿ ಸಾಯ್ತಾರೆ. ಇವತ್ತು ಗ್ಯಾರಂಟಿ ಒನ್ ಡೆಡ್ ಮಾಡ್ರಿ ನೀವು. ಐ ಡೆಡ್ ಇವತ್ತು. ಏನೋ Stupid fellows. All doing nonsense. ಎಸ್, ವೀಸಾ ಅವಧಿ ಮುಗಿದಿದ್ರು ಹಲವರು ಅಕ್ರಮವಾಗಿ ವಾಸ ಇದ್ರು. ಹಲವು ಅಕ್ರಮಗಳಲ್ಲಿ ಭಾಗಿಯಾದಂಥವ್ರು ಕೆಲವರು. ಅಂಥವರೆಲ್ಲರೂ ಕೂಡ ಇಲ್ಲಿದ್ದಂಥವ್ರು ವಿದೇಶಿ ಅಕ್ರಮ ವಲಸಿಗರು ಪರಾರಿಯಾಗ್ಬಿಟ್ಟಿದ್ದಾರೆ. ಈ ಬಗ್ಗೆ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿದೆ. ಎಫ್ಐಆರ್ನಿಂದ ಇವರು ಪರಾರಿಯಾದದ್ದು ಹೇಗೆ ಅನ್ನೋದೇ ಸದ್ಯದ ಪ್ರಶ್ನೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಹೇಗೆ ಇವರು ಅಕ್ರಮ ವಲಸಿಗರು ಎಫ್ಐಆರ್ನಲ್ಲಿದ್ದು ಅಂತಹ ಭದ್ರತೆ ಇರುತ್ತೆ, ಅಲ್ಲಿಂದ ಪರಾರಿ ಆಗ್ತಾರೆ ಅಂತಂದ್ರೆ ಏನರ್ಥ? ಇವರು ಯಾವ ಅಕ್ರಮದ ಮೇಲೆ, ಅಂದ್ರೆ ಇವ್ರದ್ದೇನಾದ್ರು ವೀಸಾ ಅವಧಿ ಮುಗ್ದಿತ್ತಾ ಅಥವಾ ಏನು ಅಕ್ರಮದ ಮೇಲೆ ಇವರನ್ನ ಇಲ್ಲಿ ಇರಿಸಲಾಗಿತ್ತು? ಪ್ರತಿಮಾ, ಬೆಂಗಳೂರಿನಲ್ಲಿ ಈಗಾಗಲೇ ನೀವು ಗಮನಿಸಬಹುದಾಗಿದೆ. ಇದುವರೆಗೂ ಕೂಡ ಅಂದ್ರೆ ಅಕ್ರಮ ವಲಸಿಗರು ವಿದೇಶದಿಂದ ಬಂದು ಅಕ್ರಮವಾಗಿ ನೆಲೆಸಿರ್ತಾರೆ. ಇವರನ್ನ ಯಾವ ರೀತಿಯಾಗಿ ಪೊಲೀಸರು ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು ಪೊಲೀಸರು ನಿಜಕ್ಕೂ ಕೂಡ ಅಂದರೆ ಇವರನ್ನು ಕರ್ಕೊಂಬಂದು ನಿರಾಶ್ರಿತರ ಕೇಂದ್ರದಲ್ಲಿ ಇಟ್ಟರೂ ಕೂಡ ನಿರಾಶ್ರಿತ ಕೇಂದ್ರದಲ್ಲೂ ಕೂಡ ಇರುತ್ತೆ. ಅಲ್ಲಿಂದ ಪರಾರಿ ಆಗ್ತಕ್ಕಂಥ ಘಟನೆ ನಡೆದಿರತಕ್ಕಂಥದ್ದು. ಮೇ 11ರ ಬೆಳಗಿನ ಜಾವ 3 ಗಂಟೆಗೆ ಈ ಒಂದು ಘಟನೆ ನಡೆದಿದೆ. ಟಿವಿನಿಗೆ ಲಭ್ಯ ಆಗಿರತಕ್ಕಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದಾಗಿದೆ. ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಮೇಲೂ ಕೂಡ ಅವ್ರು ಯಾವ ರೀತಿಯ ದರ್ಪದ ವ್ಯಕ್ತಿತ್ವದವರು ದರ್ಪವನ್ನು ತೋರಿಸ್ತಿದ್ದಾರೆ ಅಂತ ಹೇಳಿ ಬೆಂಗಳೂರಿನ ಪೊಲೀಸರಿಗೆ ನಿಜಕ್ಕೂ ಕೂಡ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು. ಈ ಕೀನ್ಯಾ, ನೈಜೀರಿಯಾ, ಉಗಾಂಡ ಹಾಗೂ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ವಿದೇಶಿಗರೇನಿದ್ದಾರೆ ಇವರು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ. ಇವರು ಡ್ರಗ್ಸ್ ಸೇರಿದಂತೆ ಮಾದಕ ವಸ್ತುಗಳನ್ನು ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಇವರೆಲ್ಲರೂ ಕೂಡ ಅಂದರೆ ಸ್ಟೂಡೆಂಟ್ ವೀಸಾದ ಅಡಿಯಲ್ಲಿ ಹಾಗೂ ಟೂರಿಸಂ ವೀಸಾದ ಅಡಿಯಲ್ಲಿ ಬಂದಿರತಕ್ಕಂಥ ನೆಲೆಸಿರ್ತಕ್ಕಂಥವ್ರು ಬಂದು ತದನಂತರದಲ್ಲಿ ವೀಸಾ ಅವಧಿ ಮುಗಿದಿದ್ರು ಕೂಡ ಅವರ ದೇಶಕ್ಕೆ ವಾಪಸ್ ಆಗದೆ ಆ ಡ್ರಗ್ಸ್ ಮಾಫಿಯಾದಲ್ಲಿ ಇವರೆಲ್ಲರೂ ಕೂಡ ತೊಡಗಿರ್ತಾರೆ. ಇವರೆಲ್ಲರೂ ಕೂಡ ಕಡಿವಾಣ ಹಾಕೋದಕ್ಕೆ ಪೊಲೀಸರು ನಿರಾಶ್ರಿತ ಕೇಂದ್ರವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. FRRO ಕೇಂದ್ರ ಏನಿದೆ ಆ ಕೇಂದ್ರದಲ್ಲಿ ನಿರಾಶ್ರಿತರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೊತ್ನೂರು ಬಳಿಯಲ್ಲಿರ್ತಕ್ಕಂಥ ಹೋಮ್ ಫಾರ್ ಹೋಪ್ ಅನ್ನೋ ಒಂದು ನಿರಾಶ್ರಿತರ ಕೇಂದ್ರ ಇದೆ. ಇಲ್ಲಿ ಅವರನ್ನು ಇರಿಸಿದ್ರು. 2ನೇ ಮಹಡಿಯ ಗ್ರಿಲ್ಗಳನ್ನು ಕೂಡ ಮುರಿದು ಅಲ್ಲಿಂದ ಈ 4 ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಇದೇ ರೀತಿಯ ಕೃತ್ಯಗಳು ಇವರಿಂದ ಮುಂದುವರಿತಾನೆ ಇದೆ. ಪೊಲೀಸರಿಗೂ ಕೂಡ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು. ವಿದೇಶದಿಂದ ಬಂದು ಅಕ್ರಮವಾಗಿ ನೆಲೆಸಿರ್ತಕ್ಕಂಥವ್ರನ್ನ ಅವ್ರನ್ನ ಹೊರದೇಶಕ್ಕೆ ಕಳಿಸಬೇಕು ಅಂದ್ರೆ ಒಂದಷ್ಟು ಪ್ರೊಸೀಜರ್ಗಳನ್ನು ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವ್ರನ್ನ ನಿರಾಶ್ರಿತರ ಕೇಂದ್ರದಲ್ಲಿ ಇಟ್ಟಿದ್ರು. ಅಲ್ಲೂ ಕೂಡ ಈಗಾಗಲೇ ಅವರು ಎಸ್ಕೇಪ್ ಆಗಿರ್ತಕ್ಕಂಥದ್ದು. ನಂತರದಲ್ಲೂ ಕೂಡ ಎಸ್ಕೇಪ್ ಆಗಿ ತದನಂತರದಲ್ಲಿ ಇದೇ ರೀತಿಯ ಕೃತ್ಯಗಳನ್ನು ಕೂಡ ಅವರು ಮುಂದುವರಿಸ್ತಾರೆ. ಮತ್ತೆ ಪೊಲೀಸರ ಬಗ್ಗೆ ಅವ್ರು ಸಿಕ್ಕಿಬಿದ್ದಂಥ ಬಳಿಕವಷ್ಟೇ ಅವ್ರಿಗೆ ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗುತ್ತೆ. ಸದ್ಯದವರೆಗೂ ಕೂಡ ಈಗಾಗಲೇ ಕೀನ್ಯಾ, ಉಗಾಂಡ ಮತ್ತು ನೈಜೀರಿಯಾದಿಂದ ಬಂದು ಈ ರೀತಿಯ ಮಾದಕ ದ್ರವ್ಯ ವ್ಯಸನಗಳನ್ನಾಗಿಸ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಮಾದಕ ವ್ಯಸನಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಮಾರಾಟ ಮಾಡುವಂಥ ಕೆಲಸದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವರು ತೊಡಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಬೆಂಗಳೂರು ಪೊಲೀಸರಿಗೆ ಇದು ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಶಿವಪ್ರಸಾದ್.